ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನಾನು ಒಂದು ಡಿಫ್ರೆಂಟ್ ಆಗಿರುವಂತಹ ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ನಾನು 3 ಆಲೂಗಡ್ಡೆನ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ, ಕುಕ್ಕರಲ್ಲಿ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರ್ಧ ಕಪ್ಪು ಮೊಸರು, 1 ಕಪ್ಪು ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತಲೂ ಹೇಳ್ಬೋದು. ಇಲ್ಲಿ 1 ಸ್ಪೂನು ಆಮ್ಚೂರ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನು ಸಕ್ಕರೆ ಇಟ್ಕೊಂಡಿದ್ದೀನಿ, 1 ಸ್ಪೂನು ಸೋಂಪು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಅರಿಶಿನ, ಹಾಗೆ 1 ಸ್ಪೂನು ಧನಿಯಾ ಪೌಡ್ರ್ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಹಾಗೆ 1 ಕ್ಯಾಪ್ಸಿಕಮ್ನ ಹೆಚ್ಚಿಟ್ಕೊಂಡಿದ್ದೀನಿ. 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ 3 ರಿಂದ 4 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ. ಹಾಗೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಅಚ್ಚೆ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ನೋಡಿ, ಒಂದು ಜಾರ್ ಇಟ್ಕೊಂಡಿದ್ದೀನಿ ನಾನು. ಆ ಜಾರಿಗೆ ನಾನು ಬಾಂಬೆ ರವೆ ಅಥವಾ ಸೂಜಿ ರವೆ ಅಂತಲೂ ಹೇಳ್ಬೋದು. ನೀವು ಚರೋಟಿ ರವೆ ತೊಗೊಂಡ್ರೆ ಮಿಕ್ಸಿ ಮಾಡೋ ಅವಶ್ಯಕತೆ ಇರಲ್ಲ. ನಾನು ಬಾಂಬೆ ರವೆ ತೊಗೊಂಡಿರೋದ್ರಿಂದ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಸಾಫ್ಟಾಗಿ ಮಿಕ್ಸಿ ಮಾಡ್ಕೊಂಡು ಬಂದೆ. ಇವಾಗ ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಆ ಪ್ಯಾನ್ಗೆ ನಾನು 1/2 ಬಟ್ಲು ಮೊಸರು ಹಾಕ್ತಾಯಿದ್ದೀನಿ. ಹುಳಿ ಮೊಸರು ತೊಗೋಬೇಡಿ, ಸಪ್ಪೆ ಮೊಸರು ತೊಗೊಳ್ಳಿ, ಫ್ರೆಶ್ ಮೊಸರು. ಅದಕ್ಕೇ ನಾನು 1.5 ಬಟ್ಲು ನೀರು ಹಾಕ್ತಾಯಿದ್ದೀನಿ. ನೀವು ಮಜ್ಜಿಗೆನೂ ತೊಗೋಬೋದು. 1 ಬಟ್ಲು ಮಜ್ಜಿಗೆ ತೊಗೊಂಡ್ರೆ 1 ಬಟ್ಲು ನೀರು ಹಾಕ್ಕೋಬೋದು. ಆವಾಗ ನೀವು 1.5 ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ. ಇವಾಗ ಗ್ಯಾಸ್ ಆನ್ ಮಾಡ್ಕೊತೀನಿ. ಸ್ವಲ್ಪ ಉಪ್ಪು ಹಾಕ್ಕೊತೀನಿ ನೋಡಿ. ಅದಕ್ಕೆ 2 ರಿಂದ 3 ಸ್ಪೂನು ಎಣ್ಣೆ ಹಾಕ್ಕೊತೀನಿ ನಾನು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕುದೀತಾ ಇದೆ. ಕುದಿಯೋವಾಗ ನಾನು 1 ಬಟ್ಲು ರವೆನ ನಾನು ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ, ಆ ಮಿಕ್ಸಿ ಮಾಡಿರೋ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ನಾನು 1 ಕೈಯಿಂದ ಕಲಿಸ್ತಾ ಇದ್ದೀನಿ, 1 ಕೈಯಿಂದ ಹಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ಗಂಟಿಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು 1 ಬಟ್ಲು ರವೆ ತೊಗೊಂಡ್ರೆ ಅರ್ಧ ಬಟ್ಲು ನಾನು ಮೊಸರು ತೊಗೊಂಡಿದ್ದೀನಿ. ನೋಡಿ, ಈ ಥರ ಗಟ್ಟಿ ಆಗಬೇಕದು. ಸ್ಮೆಲ್ಲು ಘಮ ಘಮ ಅಂತ ಬರ್ತಾ ಇದೆ. ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ ನಾನು. ಈ ಕಡೆ ನಾನು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ನಾನು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ 3 ಆಲೂಗಡ್ಡೆನ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತೀನಿ ನಾನು, ಗಂಟಿಲ್ದಂಗೆ. ಇಲ್ಲಿ ನೋಡಿ, ಸ್ಮ್ಯಾಶ್ ಮಾಡಿದ್ದಾಯಿತು. ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಲ್ಲ, ಅದಕ್ಕೇ ನಾನು ಎಲ್ಲ ಮಸಾಲೆಗಳನ್ನು ಹಾಕ್ತಾಯಿದ್ದೀನಿ. ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಹಾಗೆ ಕ್ಯಾರೆಟು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ಮು, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಇದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸೋಂಪು, ಇದಕ್ಕೆ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ ಧನಿಯಾ ಪುಡಿ, ಅರಿಶಿನ ಪುಡಿ, ಹಾಗೆ ಆಮ್ಚೂರ್ ಪೌಡ್ರು. ನಿಮ್ಗೆ ಆಮ್ಚೂರ್ ಪೌಡ್ರು ಬೇಡ ಅಂತಂದರೆ ನೀವು ಲಿಂಬೆಹಣ್ಣು ರಸನಾದರೂ ಹಾಕ್ಕೋಬೋದು, ಇಲ್ಲ ಚಾಟ್ ಮಸಾಲನಾದರೂ ಹಾಕ್ಕೋಬೋದು. ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಅಚ್ಚ ಖಾರದ ಪುಡಿ ಬೇಡ ಅಂತಂದರೆ ನೀವು ಚಿಲ್ಲಿ ಫ್ಲೇಕ್ಸು ಹಾಕ್ಕೋಬೋದು. ಉಪ್ಪು ಹಾಕ್ತಾಯಿದ್ದೀನಿ ನೋಡಿ, ರುಚಿಗೆ ತಕ್ಕಷ್ಟು. ಇವಾಗ ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಆಲೂಗಡ್ಡೆ ಸ್ಟಫಿಂಗ್ ಬೇಡ ಅಂದರೆ ಕ್ಯಾಬೇಜ್ ಸ್ಟಫಿಂಗು ಮಾಡ್ಕೋಬೋದು. ನಿಮ್ಗೆ ಯಾವುದು ಇಷ್ಟನೋ ಆ ಸ್ಟಫಿಂಗ್ ಮಾಡ್ಕೋಬೋದು. ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಮಿಕ್ಸ್ ಮಾಡಿದ್ದಾಯಿತು. ನಾನು ಈಗ ಅದನ್ನು ಎಲ್ಲನೂ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಕಟ್ಟಿ ಇಟ್ಕೊತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಕಟ್ಟಿಟ್ಕೋಬೋದು. ನಾನು ಎಲ್ಲನೂ ಇದೇ ಥರನೇ ಕಟ್ಟಿಟ್ಕೊತೀನಿ. ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ಟಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಲ್ಲನೂ ಇದೇ ಥರ ಕಟ್ಟಿಟ್ಕೊಂಡಿದ್ದೀನಿ ನೋಡಿ. ಯಾವ ಥರ ಕಟ್ಟಿಟ್ಕೊಂಡಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಎಲ್ಲ ಉಂಡೆಗಳು. ಈ ಕಡೆ ನಾನು ಹಿಟ್ಟು ತಣ್ಣಗಾಗಕ್ಕೆ ಬಿಟ್ಟಿದ್ನಲ್ಲ, ತಣ್ಣಗಾಗಿದೆ. ಅದಕ್ಕೇ ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ನಾದ್ಕೊತೀನಿ. ಒಂದೊಂದು ಗಂಟು ಉಳಿದಿದ್ರೂ ಈ ಹಂತದಲ್ಲಿ ನಾವು ನಾದೋವಾಗ ಹೋಗುತ್ತೆ, ಒಂದೊಂದು ಗಂಟಿದ್ರೂ ಹೋಗುತ್ತೆ.
ಎಷ್ಟು ನಾದ್ಕೊತೀವೋ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಒಂದು ಚಿಕ್ಕ ಮುದ್ದೆ ತೊಗೊಂಡ್ಬಿಡ್ತೀನಿ. ಸಾಫ್ಟಾಗಿ ರೌಂಡ್ ಮಾಡ್ಕೊಳ್ಳೋಣ. ಅದು ಒಂದು ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಇಲ್ಲಾಂದರೆ ನೀವು ಲಟ್ಟಣಿಗೆಯಿಂದ ಪೂರಿ ಥರ ಲಟ್ಟಿಸ್ತೀನಿ ಅಂದರೆ ಓಕೆ, ಅದೇ ಥರನೂ ಮಾಡ್ಕೋಬೋದು. ನಾನು ಕೈಯಲ್ಲೇ ಮಾಡ್ಕೊಂಡೆ ಅಗಲನ. ನಾವು ಹೋಳಿಗೆನ ಯಾವ ಥರ ನಾವು ತುಂಬ್ಕೊತೀವಿ ಹೂರಣನ, ಆ ಥರ ನಾನು ಎಲ್ಲನೂ ಫುಲ್ ಕವರ್ ಮಾಡಿ ಸ್ಟಫ್ ಮಾಡಿಕೊಂಡು ಕವರ್ ಮಾಡ್ತಾಯಿದ್ದೀನಿ. ಎಲ್ಲನೂ ಕವರ್ ಮಾಡಿಕೊಂಡು ಉಂಡೆ ಮಾಡಿಕೊಂಡು ಇಟ್ಕೊತೀನಿ. ಇವಾಗ ನೀವು ಆಲೂಗಡ್ಡೆ ಸ್ಟಫಿಂಗ್ ಇಟ್ಟರಲ್ಲ, ಆಲೂಗಡ್ಡೆ ಸ್ಟಫಿಂಗ್ ಜೊತೆ ಒಂದು ಚೀಸ್ ಸ್ಲೈಸನ್ನು ಹಾಕ್ಕೋಬೋದು. ನೋಡಿ ಯಾವ ಥರ ಈಗ ಉಂಡೆ ಕಟ್ಟಿ ಇಟ್ಟಿದ್ದೀನಿ. ಈ ಥರ ಎಲ್ಲ ಕವರ್ ಮಾಡಿ ಉಂಡೆ ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಇವಾಗ ಒಂದು ಚಿಕ್ಕ ಉಂಡೆ ಹಾಕಿ ನೋಡಿದ್ದೀನಿ, ಎಣ್ಣೆ ಕಾದಿದೆ. ಇವಾಗ ನಾನು ಎಲ್ಲನೂ 5 ಉಂಡೆ ಹಾಕ್ಕೊತೀನಿ. ನೋಡಿ, ಐದು ಉಂಡೆನೂ ಹಾಕಿದೆ. ಹಾಕಿದ ತಕ್ಷಣ ಕೈ ಆಡಿಸ್ಬೇಡಿ, ಹಾಗೆ ಒಂದು ಸ್ವಲ್ಪ ಫ್ರೈ ಆಗಲಿ. ಆವಾಗಲೇ ಕೈ ಆಡಿಸ್ಬಿಟ್ರೆ ಎಲ್ಲ ಕಿತ್ಕೊಂಡು ಬರುತ್ತೆ. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಒಂಚೂರು ಕೈ ಆಡಿಸೋಣ. ನೋಡಿ ಎಲ್ಲನೂ ತಿರುವಿ ಹಾಕ್ತಾ ಇರಬೇಕಾಗತ್ತೆ. ಆವಾಗವಾಗ ಬಿಟ್ಟರೆ ಇಲ್ಲಾಂದರೆ ಸಿಗಿದು ಹೋಗೋ ಚಾನ್ಸಸ್ ಇರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗ್ತಾ ಇದೆ. ಈ ಥರ ಯಾವತ್ತೂ ನೀವು ಮಾಡಿರಲ್ಲ, ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇದರಲ್ಲಿ ಎಣ್ಣೆ ಉಳ್ಕೊಳ್ಳಲ್ಲ. ನೋಡಿ ಎಣ್ಣೆ ಪಿಚ್ಚಿ ಅನ್ನಲ್ಲ, ಎಷ್ಟು ಚೆನ್ನಾಗಿ ಡ್ರೈ ಆಗಿದೆ. ನೋಡಿ ಎಲ್ಲನೂ ತೆಕ್ಕೊಂಬಿಡ್ತೀನಿ. ಅದನ್ನು 2 ತೆಕ್ಕೊಂಬಿಡ್ತೀನಿ. ಉಳಿದಿರೋದನ್ನೆಲ್ಲ ಹಾಕಿ ಅದನ್ನು ಒಂದು ಸೆಕೆಂಡ್ ಬ್ಯಾಚಲ್ಲಿ ಕರಿಯೋಣ. ಈ ಥರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ಹೊರಗಡೆದು ಕಚೋರಿ ಆಗಲಿ, ಸಮೋಸ, ಪಾನಿಪುರಿ ಯಾವುದೇ ನಾವು ಮನೆಯಲ್ಲಿ ಹೊರಗಡೆ ತೊಗೊಂಬಂದು ತಿನ್ನಬೇಕು ಅಂತ ಅನಿಸಲ್ಲ. ಪದೇ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ. ನೋಡಿ ಯಾವ ಥರ ಚೆನ್ನಾಗಾಗಿದೆ. ಇವಾಗ ಕಟ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಕವರ್ ಆಗಿದೆ, ಎಷ್ಟು ಸಾಫ್ಟಾಗಿ ಬಂದಿದೆ, ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸುತ್ತೆ. ತುಂಬ ಕ್ರಿಸ್ಪಿಯಾಗಿರುತ್ತೆ. ಕಡಲೆ ಹಿಟ್ಟಿನ ಕೋಟಿಂಗ್ಗಿಂತ ರವೆ ಕೋಟಿಂಗು ತುಂಬ ಕ್ರಿಸ್ಪಿಯಾಗಿರುತ್ತೆ. ನೋಡಿ ಟೇಸ್ಟಿಯಾಗಿರುವಂಥ